ಅಜ್ಜಿ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಯಾಂಡಿ ಮಾತಾಡ್ತಿರೋದು. ಈ ಸದ್ಯಕ್ಕೆ ಯಡಿಯೂರಿಗೆ ಹೋಗ್ತಾ ಇದ್ದೀವಿ. ಯಡಿಯೂರಿಂದ ಡೈರೆಕ್ಟ್ ಬೆಂಗಳೂರು. ಮಳೆ ಬಂತು, ಈಗ ನಿಂತ್ಕೊಂಡೈತೆ. ಊರಿಂದ ಇವಾಗ ರೆಡಿಯಾಗಿ ಹೊಂಟಿದ್ದೀನಿ. ಏನಪ್ಪ ಅಂದರೆ ಈ ಯಡಿಯೂರಲ್ಲಿ ಒಳ್ಳೆ ರೋಡ್ ಐತೆ, ಅದು ಖುಷಿ ವಿಚಾರ. ನಮ್ಮೂರಿಂದ ಒಂಥರ ಸರಿ ಇಲ್ಲ, ಚೆನ್ನಾಗೈತೆ. ನೋಡಿ, ತೆಂಗಿನ ರೇಟ್ ಆದಾಗ ಅಡಿಕೆ ರೇಟ್ ಬಿದ್ದೋಯ್ತು. ತೆಂಗಿನ ತೋಟ ನೋಡಿ ಎಷ್ಟು ಇಂಪ್ರೂವ್ ಮಾಡ್ಕೊತವ್ರೆ. ಆ ವೆದರು ಇದ್ಯಾವುದಲ್ಲ, ಇದು ಹಳ್ಳಿ ಮರನ ಏನಿದು ಇಷ್ಟೊಂದು ಕಡಿದ್ಬಿಟ್ಟಾರಲ್ಲ. ಹಳ್ಳಿ ಮರನ ಇರಬೇಕಿದು. ಈ ವಯ್ಯಾಗ ನಾನು ಬನ್ನಿ. ಈಗ ಹೋಯ್ತಿರೋ ರೋಡು ಜಲ್ಗೆರೆ. ಆಲ್ಮೋಸ್ಟ್ ಜಲ್ಗೆರೆ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಹೊಸ್ದಾಗಿ ಪೆಟ್ರೋಲ್ ಬಂಕ್ ಆಗೈತೆ. ಯಾರು ಪೆಟ್ರೋಲ್ ಇಲ್ದ ಪೆಟ್ರೋಲ್ ಹಾಕ್ಸ್ಕೊಂಬಿಡಿ ಅಷ್ಟೇ. ನೋಡಿ, ಟಾಪ್ ಸ್ಪೀಡ್ ಎಷ್ಟು ಅಂತ ನೋಡ್ಬೋದು. ಇರೋದು 125cc ಅಷ್ಟೇ. ಬಟ್ ನನ್ನ ಬೈಕ್ ಇರೋದು 125cc ಅಷ್ಟೇ. ಟಾಪ್ ಸ್ಪೀಡ್ ನೋಡೋಣ ಎಷ್ಟೈತೆ. ಜಲ್ಗೆರೆ ಇದು ನೋಡಿ. ಅಲ್ಲೇ ಮಟನ್ ಊಟ ಮಾಡಿ ಎಲ್ಲ ಮನೆಗೆ ಹೋಯ್ತವ್ರೆ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರವರು ಫಂಕ್ಷನ್ ಮಾಡ್ಕೊಂಡು ಇಲ್ಲಿ ಅಂದರೆ ಏನೋ ಒಂದು ಅಂದರೆ ದೇವ್ರನ್ನ ಇದು ಮಾಡ್ಕೊಂಡಿರ್ತಾರಲ್ಲ, ಏನದು ದೇವ್ರ ಹರಕೆ ಉಟ್ಕೊಂಡಿರೋರು ಇಲ್ಲಿ ಬಂದು ಜಲ್ಗೆರೆಯಲ್ಲಿ ನಾನ್ ವೆಜ್ಜು, ನಾಮಕರಣ ಏನೇನೋ ಫಂಕ್ಷನ್ಗಳು ಮಾಡ್ತಾರೆ. ಇಲ್ಲಿರೋ ಜನರಿಗಂತೂ ಡೈಲಿ ನಾನ್ ವೆಜ್ ಊಟ. ಬಟ್ ಯಾರೂ ಹೋಗಲ್ವೇನು, ಯಾಕೆ ಗೊತ್ತಾ? ಈಗ ಕಡ್ದಲ್ಲೇ ಅಂದರೆ ಕಡ್ದಲ್ಲೇ ಇರೋದಕ್ಕೆ ಹೋಗಲ್ಲ. ಅಂದರೆ ಕಡ್ದಲ್ಲೇ ಇರೋದಕ್ಕೆ ತಾಯಿ ಬಂದಿದ್ಯಾ ನಾವು. ಪಾಯಿಂಟಲ್ಲಿ ಬೆಂಗಳೂರಿಗೆ ಹೋಗ್ಬೋದಾ ಇವತ್ತು? ನೋಡೋಣ. ಇವತ್ತು ಪೆಟ್ರೋಲ್ ಫುಲ್ ಝೀರೋ ಆಗೋ ತನಕ ನಾನು ಪೆಟ್ರೋಲ್ ಹಾಕ್ಸಲ್ಲ. ಯಾಕೆ ಗೊತ್ತಾ? ಮೊದಲು ಇದು 1 ಪಾಯಿಂಟ್ ಮೋಸ್ಟ್ಲಿ ಈಗ ರೈಡರ್ ಗಾಡಿ ಯಾರ್ಯಾರು ತೊಗೊಂಡಿದ್ದೀರಾ 1 ಪಾಯಿಂಟಲ್ಲಿ ಅಮ್ಮಮ್ಮನೆ ಬೆಂಗಳೂರಿಗೆ ಹೋಗ್ಬೋದು. ಯಾಕೆ ಗೊತ್ತಾ? ಮುಂಚೆನೇ 2 ಲೀಟ್ರ್ ಪೆಟ್ರೋಲ್ ಇರುತ್ತೆ. ಅದನ್ನು ಅಂದರೆ ಬ್ಲಿಂಕ್ ಆಗೋದಕ್ಕಿಂತ ಮುಂಚೆ. ಇದು ನಮ್ಮ ಯಡಿಯೂರು. ಅಕ್ಕ ಒಂಚೂರು ಸೈಡಿಗೆ ಹೋಗಕ್ಕ. ಇಲ್ಲಿ ಹಣ್ಣುಕಾಯಿ ಏನು ರೇಟು ಅಂತೀರಾ? ಅಬಾಬಾಬಾ, ಯಾರಿವನು ಡ್ರೀಮ್ ಬಾಯ್. ನೀವು ಸಂತೆನಾ? ಇವು ಶುಕ್ರವಾರ ಗುರು ಸಂತೆ ನಮ್ಮ ಯಡಿಯೂರಲ್ಲಿ. ನಿಮಗೆ ಗುದ್ಲಿ, ಕೋಲ್ಗುದ್ಲಿ, ಚಾಪ್ಲಿ, ಆಮೇಲೆ ಚೀಲ, ಆಮೇಲೆ ಪಾನಿಪುರಿ, ಇದ್ಯಾವುದೋ ಅರ್ಶಿನ, ನಾಮ, ಆಮೇಲೆ ಯಾವುದು ಈ ಕಡೆ ಎಲ್ಲ ಕಬ್ಬಿಣದ ಐಟಮ್ಮೆ. ಇವಾಗ ಶುಕ್ರವಾರಲ್ಲಿ ಯಡಿಯೂರಲ್ಲಿ ಜಾಸ್ತಿ ಸಿಗೋದು ನಿಮಗೆ. ಮೆಣಸಿನ್ಕಾಯಿ, ಆಮೇಲೆ ಸೇಬು, ಆಮೇಲೆ ಇನ್ನೇನು ಕಬ್ಬಿನಾಳು, ಆಮೇಲೆ ಇನ್ನೇನು ಇದ್ಯಾಣ ಹಿಂಗೆ ಆಟ ಗುದ್ಗಿದ್ಬಿಟ್ಟು ಗುರು. ಓಹೋ ಮೂಲೆಲೆಲ್ಲ ಹಾಕೊಂಬಿಟ್ಟಾರಲ್ಲಪ್ಪ. ನಮ್ಮ ಯಡಿಯೂರಲ್ಲಿ ಮುಂಚೆ ಹಿಂಗಿಷ್ಟುದ್ದ ಇರಲಿಲ್ಲ. ಸ್ವಲ್ಪ ಅಂದರೆ ಸಂತೆ ನಡೀತಿತ್ತು. ಇವಾಗ ನೋಡಿದ್ರೆ ಇಷ್ಟೊಂದು ಉದ್ದನಾ?
ಇವನ್ ಯಾರಿಗೂ ರಿಂಗ್ ಹೊಂಟೋದ ಇಲ್ಲಿ ನೋಡಿ. ತಾರ್ ಅಂದರೆ ತಾರ್ ಥರ ಸೇಮ್ ಜೀಪ್ ಐತಾವ್ ನೋಡಿ. ಯಾವ್ದು ಗೊತ್ತಾ, ಯಾವುದೋ ಸುಜುಕಿಲಿ ಅನ್ಸುತ್ತೆ. ಯಾವ್ದಿದು ಸೇಮ್ ತಾರ್ ಥರನೇ ಐತಲ್ಲ. ಗೊತ್ತಾ ಇದು ಒಳ್ಳೆ ಜೀರ್ತಿಂದ ಹೋದಂಗೆ ಹೋಯ್ತಾ ಗುರು. ಯಾವ್ದು ಚಿಮ್ನಿ? ಚಿಮ್ನಿ, ನಿಂಗೋ ಚಿಮ್ನಿ. ನಾನು ನಿನ್ನ ನೋಡಕ್ ಬರ್ತಿದ್ರೆ ನೀನು ಯಾಕೆ ಗುರು ಹಿಂಗೆ ಹೋಯ್ತಾ ಇದೀಯಾ? ನೀನು ಕಾರ್ ತೋರ್ಸೋಣ ಅಂತ ಎಲ್ಲ ನಾನು ಸ್ಪೀಡಾಗಿ ಬಂದ್ರೆ ನೀನು ಯಾಕೆ ಗುರು ಹಿಂಗೆ ಹೋಯ್ತಾ ಇದೀಯ? ಆಮೇಲೆ ಲೆಫ್ಟ್ ಗಿಫ್ಟ್ ತಿರ್ಗಿಸ್ಬಿಟ್ಟು ಆಮೇಲೆ ನಾನು ಹೋಯ್ತಿಂಗ್ ಗುರು ತಡಿ ಪಾಸ್ ಆದಾಗ ನೀನು ಇದು ಮಾಡ್ಕೊ ನೋಡಿ. ಇಲ್ಲೂ ಅಂದರೆ ಹಿಂಗೆ ರೈಟ್ ಸೈಡು ಮಾರ್ಕನಹಳ್ಳಿ ಡ್ಯಾಮ್. ಕುಣಿಗಲ್ ಒಳಗಡೆ ಹೋದರೆ ಬೆಂಗಳೂರಿಗೆ ಅದೇ 8 ಕಿಲೋಮೀಟ್ರ್ ಹತ್ರ ಆಗುತ್ತೆ. ನೀವು ಹಿಂಗೆ ಸ್ಟ್ರೈಟ್ ಹೋಗ್ತೀನಿ ಅಂದರೆ 96 ಮೆಜೆಸ್ಟಿಕ್ಕಿಗೆ ಆಯ್ತದೆ. ಬಸ್ಸಲ್ಲಿ ಯಾಕೆ ಹೋಗ್ಬಿಡ್ತೀರಾ? ಇದೆ ನೋಡಿ. ಇವನು ಯಾವನ ತಗೊಂಡನ ಮಗ ಹಿಂಗೆ ಹೋದ್ರೆ ಟಾರ್ಪಲ್ ಹಾಕೊಂಡು ಹೋಗ್ಬೇಕು. ಗಾಂಡು ನನ್ನ ಮಕ್ಕಳು ಹಂಗಂತ ನಾನು ರೈತರಿಗೆ ಬೈತಾ ಇಲ್ಲ ಕಣಪ್ಪ. ಆಮೇಲೆ ನೀವು ಆಮೇಲೆ ಎತ್ಬಿಟ್ಟಿರೋ ಆಮೇಲೆ ಹಂಗೆ ಹಾಕ್ಕೊಂಡೋದ್ರೆ ಟ್ಯಾಕ್ಟ್ರು ಹಿಂದೆ ಟಾರ್ಪಲ್ ಕಟ್ಕೊಂಡು ಹೋದರೆ ಕಣ್ಣಿಗೆ ಬೀಳಲ್ಲ, ನಿಮಗೆ ತೊಂದರೆ. ಐ ಮೀನ್ ನಮಗೂ ಸೇರಿ. ಇದು ಯಾಕೆ ಗೊತ್ತಾ, ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು, ಯಾಕಂದರೆ ಇಲ್ಲಿ ಹಂಪ್ಸ್ಗಳು ಇಲ್ಲ. ಇದು ಮಾಗಡಿಪಳ್ಳಿ. ಅದು ಕುಣಿಗಲ್ ಒಳಗಡೆನೆ ಹೊಂಟೋಗೋಣ ಕಾರು. ನಮ್ಮ ಜಿಮ್ನಿ